ಟ್ಯಾಕ್ಸಿ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಿದ್ದೇನೆ. ಸ್ಟೂಡೆಂಟ್ಸ್ ಎಲ್ಲಾನು ಅವರು ವರ್ಕ್ ಮಾಡ್ತಿದ್ರು, ಅವ್ರಿಗೂ ಹೆಲ್ಪ್ಫುಲ್ ಆಗ್ತಿತ್ತು, ಮತ್ತೆ ನಮಗೂ ಕಡಿಮೆ ಪ್ರೈಸ್ ಅಲ್ಲಿ ಟ್ರಾವೆಲಿಂಗ್ ಆಗ್ತಿತ್ತು. ಬೆಂಗಳೂರು ಒಳಗಡೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡೋದ್ರಿಂದ ಜನಜೀವನ ಎಷ್ಟೊಂದು ಅಸ್ತವ್ಯಸ್ತ ಆಗ್ಯದ. ಕಸ್ಟಮರ್ಸ್ ಏನೆಲ್ಲ ಇಶ್ಯೂಸ್ ಫೇಸ್ ಮಾಡಕತ್ತಾರ ಅನ್ನೋದ್ರ ಕಂಪ್ಲೀಟ್ ವಿಡಿಯೋ ಇವತ್ತು ಮಾಡಕತ್ತೀವಿ. ಈ ವಿಡಿಯೋ ಮುಗಿಯೋದ್ರೊಳಗಡೆ ಬೈಕ್ ಟ್ಯಾಕ್ಸಿನ ಕರ್ನಾಟಕದೊಳಗಡೆ ಲೀಗಲ್ ಮಾಡ್ತಾರಂತ ನಮಗೆ ಅನ್ಸಾಕತ್ತದ. ಅದು ಯಾವ್ದೆಲ್ಲ ಕಾರಣಕ್ಕೆ ಲೀಗಲ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಕತ್ತೇವಿ. ನೀವೇನಾದ್ರು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರ್ಸಾಕತ್ತಿದ್ರ, ಆಟೋದವ್ರು ಏನಾದ್ರು ನಿಮಗೆ ಪ್ರೈಸ್ಗಳನ್ನ ಜಾಸ್ತಿ ಹೇಳಾಕತ್ತಿದ್ರೆ, ನಿಮ್ಗೆ ಇಶ್ಯೂ ಆಗಿತ್ತಂತಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಅದರಿಂದ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತದೆ ಮತ್ತು ಇನ್ನಷ್ಟು ವಿಡಿಯೋಗಳು ಮಾಡಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನವೀನ್ ಅವರು ಅದಾರ. ನವೀನ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನವೀನ್, ಈಗ ಮೊದಲ ಬೆಂಗಳೂರು ಒಳಗಡೆ ಆಟೋ ಪರಿಸ್ಥಿತಿ ಯಾವ ತರ ಇತ್ತು? ಮೊದಲು ಈ ಓಲಾ ಉಬರ್ ಯಾವ್ದು ಇಲ್ಲ, ಯಾವ್ದು ಆಪ್ ಇಲ್ಲ ಅಂದ್ರೆ ಬೆಂಗಳೂರಿಗೆ ಆಟೋ ಯಾವ ತರ ವರ್ಕ್ ಆಗ್ತಿತ್ತು? ಎಕ್ಸಾಂಪಲ್, ನಾನೀಗ ಬೆಳಗಾವದಿಂದ ಹೋಗಿರ್ತಾನೆ ಬೆಂಗಳೂರಿಗೆ. ನಾ ಹೋಗ್ತಾರ ಎಲ್ಲಾರು ಹೋಗೋದ್ ಮೆಜೆಸ್ಟಿಕ್ ಕಾಮನ್ ಆಗಿ ರೈಲ್ವೆ ಸ್ಟೇಷನ್ ಆಯ್ತು, ಇದ ಆನಂದರಾವ್ ಸರ್ಕಲ್ ಹೋಗ್ತೇವ. ಹೋದ್ಮೇಲೆ ಒಬ್ಬ ನಾವು ಯಾವ್ದ ಆಟೋ ರಿಕ್ಷಾದವ್ರನ್ನ ಹೋಗಿ ಕೇಳಿದ್ರ ಒಂದ್ ಲೊಕೇಶನ್ ಹೋಗ್ಬೇಕಂತಂದ್ರ ಅವ್ರ ಪ್ರೈಸ್ ಹೇಳ್ತಾರ. ಎಷ್ಟ ಒಂದ್ 10 ಕಿಲೋಮೀಟರ್ ಒಂದ್ 300 - 400 ರೂಪಾಯಿ ಹೇಳ್ತಾರ ಅವ್ರು. ಕರೆಕ್ಟ್. ಬಸ್ ಚಾರ್ಜ್ ನೋಡಿದ್ರ ಅರೌಂಡ್ 30 to 50 ರೂಪೀಸ್ ಇರ್ತದ. ಕೆಲವೊಂದ್ಸಲ ಹೆಂಗಾಗ್ತದ ಗೊತ್ತಾ, ನಮ್ ಬೆಳಗಾವಿಂದ ಬೆಂಗಳೂರು ಹೋಗಿರ್ತೀವಲ್ಲ, ಅದಕ್ಕಿಂತ ಡಬಲ್ ಪ್ರೈಸ್ ನಾವು ಅಲ್ಲಿಂದ ಮತ್ತೆ ಬೇರೆ ಲೊಕೇಶನ್ ಕೊಡೋದಿರ್ತದ. ಬಾಳ ದೂರ ಬೇಡ. ಎಕ್ಸಾಂಪಲ್, ನಾ ಮೊನ್ನೆ ಟ್ರೈನ್ ಬರಾತಿದ್ವಿ, ಬಸ್ ಬರುವಾಗ ಟ್ರೈನ್ ಪ್ರೈಸ್ 400 ಐತಿ ಬೆಂಗಳೂರಿಂದ ಬೆಳಗಾವ್ ಬರಾಕ. ಬಟ್ ರಿಕ್ಷಾಕ್ ನಂಗೆ ಮಳಿ ಹಾಕಾರ ಅರ್ಜೆಂಟ್ ಬೇಕಾಗಿತ್ತ, 1/2 hour ಅಷ್ಟ ಟೈಮ್ ಇತ್ತ. ನಾನು 200-200 ಕೊಟ್ಟು ಬಂದೆ ನಾನು. ಓಕೆ, ಈಗ ನಾವು ಟಿವಿ ಒಳಗೆಲ್ಲ ನೋಡಾಕತ್ತಿದ್ವಿ, ನಾವು ಬುಕ್ಕಿಂಗ್ ಮಾಡ್ಬೇಕಂದ್ರೆ ಓಲಾ ಉಬರ್ ಕಂಪಲ್ಸರಿ ನೀವು ಟಿಪ್ಸ್ ಕೊಡ್ಬೇಕಂತ ಹೇಳಾಕತ್ತಾರಂತ. ನೀವು ಡ್ರೈವರ್ಗೆ ಏನಾದ್ರು ಟಿಪ್ಸ್ ಕೊಡ್ಲಿಲ್ಲ ಅಂತಂದ್ರೆ ಬುಕ್ಕಿಂಗ್ ಆಗತ್ತಿಲ್ಲ ಅಂತ. ಬುಕ್ಕಿಂಗ್ ಅನ್ನೋದಕ್ಕಿಂತಾನು ಇಮಿಡಿಯೇಟ್ಲಿ ಬರಂಗಿಲ್ಲ, ಅರ್ಜೆಂಟ್ಲೆ. ಓಕೆ, ಇದೆಲ್ಲ ಸಮಸ್ಯೆ ಅದಾವ. ಅದ್ರ ಜೊತೆ ಪೀಕ್ ಅವರ್ದಾಗ ನೀವು ಆರ್ಡರ್ ಮಾಡ್ರಿ ಅಂತಂದ್ರೆ ನಿಮ್ಗೆ ಅದು ಬರೋದೇ ಇಲ್ಲ. ಸೊ ಸಮಸ್ಯೆ ಅದಾವ. ಇದನ್ನೆಲ್ಲಾನು ಅಡ್ರೆಸ್ ಮಾಡಕ್ ರ್ಯಾಪಿಡೋ ಟ್ಯಾಕ್ಸಿ ಅನ್ನೋದು ಒಂದು ಯೂಸ್ ಆಗಿತ್ತು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂತಲ್ಲ, ಕಸ್ಟಮರ್ ಬಾಳ ಈಸಿ ಆಗಿತ್ತ. ಸೊ ರ್ಯಾಪಿಡೋ ಹೆಂಗ್ ಯೂಸ್ ಆಗಾಕತ್ತಿತ್ತು ಬೈಕ್ ಟ್ಯಾಕ್ಸಿ ಜನಕ್ಕೆ? ಎಕ್ಸಾಂಪಲ್, ಒಂದ್ ಲೊಕೇಶನ್ ಇಂದ ಇನ್ನೊಂದ್ ಲೊಕೇಶನ್ ನೀವು ಹೋಗ್ಬೇಕಂದ್ರ, ಈಗ ರಿಕ್ಷಾದ 300 ರೂಪಾಯಿ ಹೇಳಿದ್ದಂದ್ರ ಅದ ರ್ಯಾಪಿಡೋ 100 ರೂಪೀಸ್ ಬುಕ್ ಆಗತ್ತಿತ್ತು. ಮತ್ತ ಕನ್ವೀನಿಯಂಟ್ ಬಾಳ ಇತ್ತು ಕಸ್ಟಮರ್ ಬುಕ್ ಮಾಡಕನು, ಈಜಿ ಇತ್ತಲ್ಲ. ಈಜಿ ಇತ್ತು. ಈಗ ಆಟೋದಾಗ ಅಂದು ಕೂಡ ಕೆಲವೊಂದ್ಸಲ ನಮ್ಗೆ ಒಬ್ಬ ಹೋಗಕ್ ಕಾಸ್ಟ್ಲಿ ಆಕೈತಿ, ಯಾಕಂದ್ರೆ 3 ಜನ ಕುಂತ ಹೋಗ್ಬೋದು ನಾವ್ ಅದ್ರಾಗ, ಒಬ್ಬ ಹೆಂಗ್ ಹೋಗೋದು. ಬಟ್ ಬೈಕರ್ ಈಜಿ ಇತ್ತ. ಇದ್ರ ಜೊತೆ ಈಗ ಈ ಬ್ಯಾನ್ ಆಗಿರೋದ್ರಿಂದ ಯಾವೆಲ್ಲ ಸಮಸ್ಯೆ ಅನುಭವಿಸಾಕತ್ತಾರ ಕಸ್ಟಮರ್ಸ್ ಅಂತ? ಕಸ್ಟಮರ್ ಒಳ್ಳೇದಂದ್ರ ಪ್ರೈಸ್, ಇವಾಗ ಓಲಾ ಉಬರ್ ಆಯ್ತು, ಟ್ಯಾಕ್ಸಿ ಆಯ್ತು, ಇವು ಪ್ರೈಸ್ ಜಾಸ್ತಿ ಅದಾವ ಕಂಪೇರ್ ಟು ಯಾವ್ದ ಬೈಕ್ ಟ್ಯಾಕ್ಸಿ. ಇದನ್ನ ರ್ಯಾಪಿಡೋ ಜಾಸ್ತಿ ಐತಿ, 10 ಕಿಲೋಮೀಟರ್ಕ ಜಾಸ್ತಿನ ತಗೋತಾರ ಅವ್ರು. ಮತ್ ಇನ್ನೊಂದ, ಈ ಓಲಾ ಉಬರ್ ಬರೋಕ್ಕಿಂತ ಮುಂಚೆನು ಕೆಲವೊಂದ್ಸಲ ಆಟೋದವ್ರ ಆ ಲೊಕೇಶನ್ ಬರೋದಿಲ್ಲ, ಈ ಲೊಕೇಶನ್ ಬರೋದಿಲ್ಲ, ಪ್ರೈಸ್ ಡಬಲ್ ಕೊಡ್ಬೇಕು ಅಂತೆಲ್ಲ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಪ್ರೈಸ್ ಡಬಲ್ ಕೊಡ್ಬೇಕು, ವಾಪಸ್ ಅವ್ರು ತಿರ್ಗಾ ಬರ್ಬೇಕಂದ್ರ ನಾವ್ ಎಂಟಿ ಬರ್ಬೇಕು, ನಂಗ್ ಬರಾಕ ಹಂಗಿಲ್ಲ, ಇದನ್ನೆಲ್ಲ ಹೇಳ್ತಿದ್ರು ಅವ್ರ ರೀಸನ್. ಎಲ್ಲ ಆಟೋದವ್ರಲ್ಲ, ಕೆಲವೊಂದು ಆಟೋದವ್ರು ಬಾಳ ಅಹಂಕಾರಲ್ಲೇ ಮಾತಾಡ್ತಿರ ಅಂತ ಅನಿಸ್ತದ ಅಲ್ಲಿ ಬೆಂಗಳೂರಾಗ. ಮಾತಾಡ್ತಾರ. ಮತ್ ಅದ್ರ ಜೊತೆ ನಾವು ಕೆಲವೊಂದು ಬೇರೆ ಲ್ಯಾಂಗ್ವೇಜ್ ಅವ್ರ ಇದ್ರೆ ಅವ್ರು ಮೋಸಾನು ಮಾಡ್ತಿದ್ರು, ಅವ್ರಿಗೇನು ಅರ್ಥ ಆಗೋದಿಲ್ಲ ಅಂತೇಳಿ. ಈಗೆಲ್ಲ ಗೂಗಲ್ ಮ್ಯಾಪ್ ಐತಿ, ಎಲ್ಲ ನಮ್ಗೆ ಲೊಕೇಶನ್ಗಳು ಗೊತ್ತಾಗತೈತಿ. ಸೊ ಇದರಿಂದ ಓಲಾ ಉಬರ್ ನಮ್ಗೆ ಬಾಳ ಹೆಲ್ಪ್ ಆಗಿತ್ತು. ಈಗ ನಾವು ಪ್ರತಿಯೊಬ್ರು ಹೋಗ್ತೇವಲ್ಲ ಬೆಂಗಳೂರಿಗೆ, ಎಲ್ಲರಿಗೂ 50,000 1 ಲಕ್ಷ ಪೇಮೆಂಟ್ ಇರೋಂಗಿಲ್ಲ. 10,000 15,000 ಪೇಮೆಂಟ್ ಇರ್ತೈತಿ. ಸೊ 15,000 ದುಡ್ಡಂಗ ಒಂದು ರ್ಯಾಪಿಡೋ ಟ್ಯಾಕ್ಸಿನ ಒಂದ್ಸಲ ಇನ್ಕಮ್ ಸೋರ್ಸ್ ಆಗಿತ್ತು ಅವ್ರಿಗೆ. 15,000 ದುಡಿತಿರ್ತಾನಪ್ಪ, ಇಲ್ಲಿಂದ ಹೋಗಿದಾನು 15,000 ದುಡಿತಿರ್ತಾನಂತಂದ್ರ ಅವ್ ಕಮರ್ಷಿಯಲ್ ಆಟೋ ತಗೊಂಡ್ ಅಲ್ಲಿ ನಡ್ಸಕ್ ಆಗಂಗಿಲ್ಲ. ಫಸ್ಟ್ ಆಫ್ ಆಲ್ ಅವ್ ಪರ್ಸನಲ್ ಯೂಸ್ ರ್ಯಾಪಿಡೋ ಒಂದ್ ಬೈಕ್ ತಗೊಂಡಿರ್ತಾನು. ಫ್ರೀ ಟೈಮ್ ದಾಗ ಅವ್ ರ್ಯಾಪಿಡೋ ಹೊಡೆದ್ಕಾರ ಒಂದ್ ಅರ್ನಿಂಗ್ ಯೂಸ್ ಮಾಡ್ತಿರ್ತಾನ, ಒಂದ್ ಕಮಿಟ್ಮೆಂಟ್ ಅವ ನಡ್ಸ್ಕೊಂಡ್ ಹೋಗ್ತಾ ಇರ್ತಾನ. ಅದರಿಂದ ಅವ್ನ ಜೀವನೋಪಾಯಕ್ಕೆ ಬಾಳ ಹೆಲ್ಪ್ ಆಗಿರ್ತಿ. ಈಗ ನಿಯತ್ಲಿ ದುಡ್ಯಾರ್ಕ್ ಹಿಂಗ ಆಗಾಕತ್ತದ, ಯಾರೋ ಮೋಸ ಮಾಡ್ತಾರ, ತುಡುಗ್ ಮಾಡ್ತಾರ, ಅವ್ರಿಗೆಲ್ಲ ಏನೇನೋ ಹೆಲ್ಪ್ ಆಗಿಬಿಡ್ತೈತಿ. ಪಾಪಿ ಹುಡುಗ ನಿಯತ್ಲೆ ಬೈಕ್ ಟ್ಯಾಕ್ಸಿ ಹೊಡೆದ ಕೆಲಸ ರೊಕ್ಕ ಮಾಡತಾನ. ಅಂತವ್ರ ಮೇಲೂ ಈ ಸರ್ಕಾರ ಬರೀ ಎಳಿತಂತ ಅನ್ಸಾಕತ್ತೈತಿ ಅನ್ನ. ಬರೇ ಹೇಳ್ದಂಗನ, ಯಾಕಂದ್ರ 4 ಲಕ್ಷ ಜನ ಇವತ್ತ ಅದನ್ನ ನಂಬ್ಕೊಂಡಿದ್ರ. ಕೆಲವೊಂದ್ ಜನ ಇಲ್ಲಿಂದ ರ್ಯಾಪಿಡೋ ಹೊಡ್ಯಾಕಂತನ ಹೋದ, ಅಂದ್ರ ಡೈಲಿ ವೇಜಸ್ ಲೇಬರ್ ಇರ್ತಾರ, ಅವ್ರಿಗೆ ಎಜುಕೇಶನ್ ಡಿಗ್ರಿ ಆಗಿರಂಗಿಲ್ಲ, ಅಂಡರ್ ಗ್ರಾಜುಯೇಟ್ ಇರಂಗಿಲ್ಲ, MNC ಕಂಪ್ನಿ ಒಳಗೆ ಸಿಕ್ತಿರಂಗಿಲ್ಲ. ಅವ್ರ ನಾವು ರ್ಯಾಪಿಡೋ ಹೊಡೆದಾದ್ರೂ ಜೀವನ ಮಾಡ್ಬೋದು ಅಂತೇಳಿ ಎಷ್ಟೋ ಜನ ನಂಬ್ಕೊಂಡ್ ಇದ್ದಾರ ಅದಾರ ಅದ್ರಾಗ. ಈಗ ಅವ್ರ ಜೀವನ ಮೇಲೆ ಬರೀ ಹೇಳ್ದಂಗನ ಇವ್ರ ಬರೀ 4 ಲಕ್ಷ ಅಲ್ಲ, ಆ 4 ಲಕ್ಷ ಫ್ಯಾಮಿಲಿಗಳನ್ನ ನಂಬ್ಕೊಂಡಂತ ಮತ್ತಷ್ಟು ಜನ ಇರ್ತಾರ, ಡಿಪೆಂಡೆನ್ಸ್ ಇರತಾರಲ್ಲ. ಈಗ ಯಾರೋ ಒಬ್ಬರು ಈಗ ಒಂದು ಬಡವ್ರ ಮನಿ ಇದ್ದ, ಅವ್ರೊಳಗ ಅವ್ರ ಅಪ್ಪನ ಕಡೆ ಅಷ್ಟೊಂದು ಹಣ ಇಲ್ಲ, ಅವ್ರ ಅವ್ವನ ಕಡೆ ಇಲ್ಲ, ಹುಡುಗಿ ಹೆಂಗೋ ಮಾಡಿ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಾ ಅಂತವ್ರು ಪಾರ್ಟ್ ಟೈಮ್ ದಾಗ ವರ್ಕ್ ಮಾಡಾಕತ್ತರ ಅಂತ ನಮ್ಗೆ ಅನ್ಸಾಕತ್ತೈತಿ. ಅವ್ರಿಗೆಲ್ಲ ಈಗ ಹೊಡೆದ್ ಬಿತ್ತಲ್ಲ, ಅವ್ರಿಗೆ ಬ್ಯಾರೆ ಜಾಬ್ ಯಾರು ಕೊಡೋರು? ಈಗ ಎಲ್ಲಾ ವಿಚಾರ ಮಾಡಿ ಸರ್ಕಾರ ಒಂದು ನಿರ್ಧಾರ ತಗೋಬೇಕಾಗಿತ್ತ. ಇವಾಗ ಸಡನ್ ಆಗಿ ಒಂದು ನಿರ್ಧಾರಕ್ಕೆ ಬಂದಾರ ಇವ್ರ,
ಯಾಕ ರ್ಯಾಪಿಡೋ ಬ್ಯಾನ್ ಮಾಡಿದಾರಪ್ಪ ಅಂತಂದ್ರ ಫಸ್ಟ್ ಅಂದ್ರ ಹಿಂದ್ ಕುಂತಾವಂಗ ಅವಂಗ ಇದಿಲ್ಲ ಇನ್ಶೂರೆನ್ಸ್ ಇಲ್ಲ. ಆಮೇಲೆ ಸಪೋಸ್ ಯಾವ್ದೋ ಒಂದು ಹುಡುಗಿ ಲೇಡೀಸ್ ಬುಕ್ ಮಾಡಿದಾಳು, ಅಕ್ಕಿನ ಯಾವ್ದೋ ಲೊಕೇಶನ್ ಹೋಗಿ ಅನ್ನೋನ್ ಲೊಕೇಶನ್ ಕೇಳಿಸ್ತಾರೋ ಅನ್ನೋ ಇವೆಲ್ಲ ಕಾರಣಕ್ಕೆ ಇದನ್ನ ಮಾಡಿದಾರ ಇವ್ರ. ಈಗ ನಮಗೂ ಅರ್ಥ ಆಗ್ತದೆ, ಯಾಕಂದ್ರೆ ಯಾವ್ದೋ ಒಂದು ಹುಡುಗಿ ಅನ್ನೋನ್ ಪ್ಲೇಸ್ ಇಂದ ಬಂದಾಳ, ಈ ಹುಡುಗ ನಮಗ್ ಗೊತ್ತಿಲ್ಲ, ಬೈಕ್ ಮ್ಯಾಗ ಕೊಂಡ್ರಸ್ಕೊಂಡ್ ಹೊಂಟಾನಂದ ಏನೋ ಒಂದು ಇಶ್ಯೂಸ್ ಆಗ್ಬೋದು, ಅಥವಾ ಅವ್ನು ಏನೋ ಅಕ್ಕಿ ಕೂಡ ಮಿಸ್ಯೂಸ್ ಮಾಡ್ಕೋಬಹುದು. ಇದೆಲ್ಲ ಆದಾಗ ಸರ್ಕಾರ ಸ್ವಲ್ಪ ತೆಲ್ನೂ ಆಗ್ತಿತ್ತಿದ್ದ, ಆದ್ರೆ ಇನ್ನೊಂದ್ ಕಡೆ ಯೂಸು ಆಗ್ತಿತ್ತಲ್ಲ. ಸೊ ಈ ಇಶ್ಯೂಸ್ ಅಡ್ರೆಸ್ ಮಾಡ್ಬೋದಿತ್ತು ಗೌರ್ಮೆಂಟ್, ಬ್ಯಾನ್ ಮಾಡೋದಲ್ಲ. ಇನ್ನೊಂದ್ ಕಡೆ ಆಟೋದವ್ರು ನೋಡಕತ್ತಿದ್ವಿ, ಅವ್ರದ್ದೊಂದು ವಾದನೆ ಬೇರೆ ಅದ. ನಾವು 3-4 ಲಕ್ಷ ರೂಪಾಯಿ ಕೂಡಿ ನಾವು ಗಾಡಿ ಪರ್ಚೇಸ್ ಮಾಡೇವಿ, ಇದಕ್ಕ ಇನ್ಶೂರೆನ್ಸ್ ತುಂಬಾಕತ್ತೇವಿ. ಸೊ ನಮ್ ಫ್ಯಾಮಿಲಿನೂ ಡಿಪೆಂಡ್ ಐತಿ. ಓಲಾ ಊಬರ್ ಮತ್ತೆ ಇದ ರ್ಯಾಪಿಡೋ ಟ್ಯಾಕ್ಸಿದಿಂದ ನಮಗ್ ಲಾಸ್ ಆಗಾಕತ್ತದ ಅಂತ ಅವ್ರದಿತ್ತ. ಬಟ್ ಈಗ ನಂದೇನ್ ಇಶ್ಯೂಸ್ ಅಂತಂದ್ರ, ರ್ಯಾಪಿಡೋ ಟ್ಯಾಕ್ಸಿ ಬ್ಯಾನ್ ಮಾಡಿದೇರಿ, ಬಟ್ ಕಸ್ಟಮರ್ಗೆ ಅಫೋರ್ಡೆಬಲ್ ಪ್ರೈಸ್ ಒಳಗ ನೀವು ಸಿಕ್ಕ್ರ ಅವ್ರಿಗೆ ಬೈಕ್ ಟ್ಯಾಕ್ಸಿ ನೆಸೆಸರಿ. ಓಲಾ ಆಯ್ತು, ಊಬರ್ ಆಯ್ತು, ರ್ಯಾಪಿಡೋ. ಇವಾಗ ಓಲಾದವ್ 100 ರೂಪೀಸ್ ಇದನ್ ಮಾಡಿದಾನಂತಂದ್ರ ಊಬರ್ದವ್ 75 ಮಾಡಿದಾನ, ರ್ಯಾಪಿಡೋದವ್ 50 ಮಾಡಿದಾನ. ಕರೆಕ್ಟ್. ಇವ್ ಮೂರು ಇದನ್ನ ಲಿಸ್ಟ್ ನ ನೀವು ಕಸ್ಟಮರ್ ಬಿಡ್ರಿ, ಕಸ್ಟಮರ್ ಚೂಸ್ ಮಾಡೋದಿರ್ತದಲ್ಲ. ಕಸ್ಟಮರ್ಗೆ ಒಂದು ಕೊಡ್ಬೇಕಾಗ್ತದೆ, ಯಾಕಂದ್ರೆ ನಂಗ ಅಷ್ಟ್ ರೊಕ್ಕ ಇಲ್ಲ. ಈಗ ನಾ ಈಗ ಕಾರ್ ಬುಕ್ ಮಾಡ್ಕೊಂಡ್ ಹೋಗೋಟ್ ನನ್ ಕಡೆ ರೊಕ್ಕ ಇಲ್ಲ. ಸೊ ನಾನ್ ನಡ್ಕೊಂತ ಹೋಗಕ್ ಆಗತ್ತಿಲ್ಲ. ಸೊ ಹೆಂಗೈತಂದ್ರ ಇವಾಗ ಯಾರ ಫೈನಾನ್ಸಿಯಲಿ ಗುಡ್ ಇರ್ತಾರಲ್ಲ ಅವ್ರ ಆಟೋಮೆಟಿಕ್ ಕಾರ್ನ ಬುಕ್ ಮಾಡ್ತಾರೋ, ಅದಕ್ಕಿಂತ ಕೆಳಗಿದ್ದವ್ರು ರಿಕ್ಷಾ ಬುಕ್ ಮಾಡ್ತಾರ. ಸಪೋಸ್ ಇವಾಗ ಸ್ಟೂಡೆಂಟ್ ಆಯ್ತು, ಬೇರೆ ಸಿಟಿದಿಂದ ಹೋದವ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾನ, ಅವ್ನ್ ಕನ್ವೀನಿಯಂಟ್ ಇದ್ದವ್ರ. ಸೊ ಅವ್ರವ್ರ ತಕ್ಕಂಗ ಅವ್ರಿಗೆ ಬುಕ್ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ಎಲ್ಲಾರ್ಗು ಆಟೋ ಬುಕ್ ಮಾಡೋ ಕೆಪಾಸಿಟಿ ಇರೋಂಗಿಲ್ಲ, ಎಲ್ಲಾರ್ಗು ಬಸ್ಸಿಗೆ ಹೋಗಾಕು ಆಗ್ತಿರಂಗಿಲ್ಲ, ಎಲ್ಲಾರ್ಗು ಕಾರ ಬುಕ್ ಮಾಡಕ್ ಆಗಿರಂಗಿಲ್ಲ, ಎಲ್ಲಾರ್ಗು ಬೈಕ್ ಮೇಲೆ ಕುಂತಾನು ರೈಡ್ ಮಾಡಕ್ ಆಗಂಗಿಲ್ಲ. ಈಗ ನಾವ್ ಬಸ್ ಬಾರಿ ಐತಿ ಬೆಂಗಳೂರಾಗ, ಅದು ಇಲ್ಲ. ಟ್ರಾಫಿಕ್ ಇದಾಗ ನಾವು ಹೋಗೋ ಪ್ಲೇಸಿಗೆ ಹೋಗಿ ಮುಟ್ತಾವ ಗ್ಯಾರಂಟಿ ಇಲ್ಲ, ಇನ್ ಟೈಮ್ ಒಳಗೆ ಹೋಗಂಗಿಲ್ಲ. ಆಮೇಲೆ ಕೆಲವೊಂದ್ ಏರಿಯಾಗಳಿಗೆ ನಿಮ್ಮ ಆಟೋನು ಹೋಗಂಗಿಲ್ಲ, ಬಸ್ಸು ಹೋಗಂಗಿಲ್ಲ. ಅಂತವ್ರಿಗೆ ಬೈಕ್ ಟ್ಯಾಕ್ಸಿ ಬಾಳ ಇಂಪಾರ್ಟೆಂಟ್ ಇತ್ತ. ಸೊ ಇದು ಬ್ಯಾನ್ ಆಗಿರೋದ್ರಿಂದ ಸಾಕಷ್ಟು ಜನ ಜೀವನ ಇವತ್ತು ಅಸ್ತವ್ಯಸ್ತ ಆಗೈತೆ. ಅದ್ರ ಜೊತೆ ಈಗ ಆಟೋದವ್ರು ಏನ್ ಅನ್ನಕತ್ತಾರ ಇದ್ರ ಬಗ್ಗೆ? ಈಗ ಆಟೋದವ್ರು ಏನಂತಾರಂದ್ರ, ಲೈಕ್ ನಾವು ಫೈನಾನ್ಸಿಯಲಿ ಬಾಳ ಇನ್ವೆಸ್ಟ್ ಮಾಡಿದವು, 4-5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದವು. ಇದರಿಂದ ಏನಾಗ್ತದೆ, ಬೈಕ್ ನಾವು ಕಮ್ಮಿ ರೇಟ್ದಾಗ ಇದನ್ನ ರ್ಯಾಪಿಡೋ ರೈಡ್ ಹೊಡಿತಾರ. ಅದರಿಂದ ಏನಾಗ್ತತಿ, ಇವಂಗ ಎಫೆಕ್ಟ್ ಆಗತೈತಿ. ನಮಗ ಜಾಸ್ತಿ ಬುಕ್ಕಿಂಗ್ ಆಗಂಗಿಲ್ಲ, ಜಾಸ್ತಿ ಜನ ಕಸ್ಟಮರ್ ಸಿಗಂಗಿಲ್ಲ, ನಮ್ದು ಇದಾಗತತಿ, ಪ್ರಾಬ್ಲಮ್ ಆಗತತಿ ಅಂತೇಳಿ ಇವ್ರು ಹೇಳ್ತಾರ. ಈಗ ಅವ್ರ ವಾದ ಕರೆಕ್ಟ್ ಐತಿ, ಇಲ್ಲ ಅನ್ನಕತ್ತಿಲ್ಲ. ಆದ್ರೆ ಕಸ್ಟಮರ್ಗೆ ಹೆಲ್ಪ್ ಆಗೋತಾರ ಅವ್ರ ನಡ್ಕೊಂಡಿರ ಅಂತಂದ್ರ ಕಸ್ಟಮರ್ಗೆ ಬೈಕ್ ಟ್ಯಾಕ್ಸಿ ನೆಸೆಸರಿನ ಬರ್ತಿರ್ಲಿಲ್ಲ. ಕರ್ದಿದ್ ಲೊಕೇಶನ್ ನೀವು ಬಂದ್ರ ಅಂತಂದ್ರ ಆಟೋ ಡ್ರೈವರ್ಸ್ ಇವ್ರ ಯಾಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರ? ಇವ್ರ ಯಾಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಕತ್ತಾರ ಅಂತಂದ್ರೆ ಇವ್ರಿಗೆ ಕನ್ವೀನಿಯಂಟ್ ಆಗತ್ತೆ. ನೀವು ಕನ್ವೀನಿಯಂಟ್ ಆಗಿರ್ಲ ಅವ್ರಿಗೆ, ನಿಮ್ಗೆ ಯಾರು ಬ್ಯಾಡ್ ಅನ್ನಕತ್ತಾರ? ಇವಾಗ ಎಕ್ಸಾಂಪಲ್ ಇವ್ರು ಕನ್ವೀನಿಯಂಟ್ ಆಗ್ಬೇಕಂದ್ರ ಏನಂತಾರು, ನಮಗ್ ಯಾವ್ದೋ ಒಂದ್ ಲೊಕೇಶನ್ ಇಲ್ಲಿಂದ ಎಕ್ಸಾಂಪಲ್ ಬೆಂಗಳೂರದಾಗ ಮೆಜೆಸ್ಟಿಕ್ ದಿಂದ ಅಲ್ಲೇ ನಿಯರ್ ಬೈ ಒಂದ್ 2-3 ಕಿಲೋಮೀಟರ್ದಾಗ ಇವ್ರ ಏನ್ ಹೇಳ್ತಾರ, 100 ರೂಪೀಸ್ ಹೇಳ್ತಾರ, ಕಸ್ಟಮರ್ ಕೊಡಾಕ್ ರೆಡಿ ಇರಂಗಿಲ್ಲ. ಬಟ್ ಇವ್ರ ನಾವ್ ದೂರ ಹೋದ್ರ ಅಷ್ಟ ಕಿಲೋಮೀಟರ್ದಾಗ ನಮ್ಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಕತಿ ಅನ್ನೋ ಮಾತು ಇವ್ರು ಹೇಳ್ತಾರ. ಎಕ್ಸ್ಪೆನ್ಸ್ ಓಕೆ, ಬಟ್ ಅದ್ರ ತಕ್ಕಂಗ್ ತಗೋಬೇಕಲ್ಲ. ಈಗ ಡಬಲ್ ಮಾಡ್ರೆ ಕಸ್ಟಮರ್ ಹೆಂಗ್ ಅಫೋರ್ಡೆಬಲ್ ಮಾಡಕ್ ಆಗ್ತೈತಿ? ಬಟ್ ಇವ್ರು ತಗೊಳತಾರಲ್ಲ. ಈ ಎಕ್ಸಾಂಪಲ್ ಈಗ ನನ್ ಕಡೆ ಕೆಪಾಸಿಟಿ ಐತ್ನ 25 ರೂಪಾಯಿ ಎಗ್ ರೈಸ್ ತಿಂತೇನ, ನನಗ್ ಹೋಗಿ ನೀವು 5 ಸ್ಟಾರ್ ಹೋಟೆಲ್ದಾಗ ನೀವು ಊಟ ಮಾಡ್ಬೇಕು, 500 ರೂಪಾಯಿದ ಊಟ ಮಾಡ್ಬೇಕಂದ್ರೆ ಆಗೋದಿಲ್ಲ. ಯಾಕಂದ್ರೆ ನನ್ ಪಗಾರ ಅಷ್ಟಿಲ್ಲ. ಅದನ್ನ ನೋಡ್ಕೋಬೇಕಲ್ಲ. ನನಗೆ ಯಾವ್ದು ಕನ್ವೀನಿಯಂಟ್ ನಾ ಚೂಸ್ ಮಾಡ್ಕೋತೇನೆ. ನಾ ಆಸ್ ಅ ಕನ್ಸ್ಯೂಮರ್, ನಂಗೆ ಕಸ್ಟಮರ್, ನಂಗೆ ರೈಟ್ಸ್ ಇರ್ಬೇಕು. ನಾ ಏನ್ ಚೂಸ್ ಮಾಡ್ಬೇಕಂದ್ರೆ ನಂಗೆ ರೈಟ್ಸ್ ಬೇಕಾ. ಸೊ ಸರ್ಕಾರ ಇದ್ರ ಬಗ್ಗೆ ಏನೆಲ್ಲ ಚೇಂಜಸ್ ಮಾಡ್ಬೇಕಂತ ಅನಿಸ್ತೀವಿ. ಇವಾಗ ಗೌರ್ಮೆಂಟ್ ಹೇಳಿರೋದು ಹೆಂಗೈತೆ ಅಂತಂದ್ರ, ಗೌರ್ಮೆಂಟ್ ಡಿಸಿಷನ್, ಯಾರೋ ಒಬ್ಬ ಬಂದ್ 5 ಸ್ಟಾರ್ ಹೋಟೆಲ್ ಕಟ್ಟಿದಾನು, 5 ಸ್ಟಾರ್ ಹೋಟೆಲ್ ಕಟ್ಟಿಕ ರೋಡ್ ಸೈಡ್ ಅಂಗಡಿ ಎಲ್ಲಾ ಕ್ಲೋಸ್ ಮಾಡ್ರಿ, ನೀವು ಎಲ್ಲಾರು ಹೋಗಿ ಅಲ್ಲೇ ತಿನ್ರಿ ಅಂತ ಹೇಳಿ ಹೇಳಿದಾರ. ಬಟ್ ಎಲ್ಲಾರು ಹೋಗಿ ಅಲ್ಲಿ ತಿನ್ನಕ್ ಆಗಂಗಿಲ್ಲಲ್ಲ, ನಮ್ ಕಡೆ ಅಷ್ಟು ಇನ್ಕಮ್ ಇಲ್ಲಲ್ಲ, ಸೋರ್ಸ್ ಇಲ್ಲ. ಇನ್ನೊಂದ್ ನೋಡ್ರಿ, ಬೆಂಗಳೂರಾಗ ಡೇ ಟು ಡೇ ನಮ್ಗೆ ಬದುಕಾಕ ಆಗಾಕತ್ತಿಲ್ಲ. ಈಗ ಒಂದ್ ಕಡೆ ಮೆಟ್ರೋ ಪ್ರೈಸ್ ಹೆಚ್ಚ ಮಾಡಕತ್ತಾರ, ಬಸ್ ಪ್ರೈಸ್ ಹೆಚ್ಚ ಮಾಡಕತ್ತಾರ, ಡೇ ಟು ಡೇ ಲೈಫ್ ಏನೇನ್ ಬೇಕು ಎಲ್ಲಾನು ಹೆಚ್ಚಾಗತ್ತದ. ಅದ್ರ ಜೊತೆ ಈಗ ಓಲಾ ಊಬರ್ ದೂರಿಂದ ಪ್ರೈಸು ಹೆಚ್ಚಾಯ್ತು ಅಂತಂದ್ರ ಮಂದಿ ಬದುಕೋದ್ ಹೆಂಗ್ ಬೆಂಗಳೂರು ಒಳಗಡೆ? ಫಸ್ಟ್ ಆಫ್ ಆಲ್ ಯಾಕೆ ಕಷ್ಟ ಐತಿ ಅಂದ್ರ, ಬೆಂಗಳೂರು ಜೀವನ ಇಲ್ಲಿ ಇನ್ಫ್ಲೇಷನ್ ತಕ್ಕಂಗ ಅಂದ್ರ ಎಲ್ಲಾ ಪ್ರೈಸ್ ಹೆಚ್ಚಾಗಿದಾವ. ಮೆಟ್ರೋದ್ ಹೆಚ್ಚಾಗೈತಿ, ಬಸ್ ಚಾರ್ಜ್ ಹೆಚ್ಚಾಗೈತಿ, ಗ್ರಾಸರಿ ಹೆಚ್ಚಾಗೈತಿ, ಪ್ರತಿಯೊಂದು ಇವಾಗ ಪೆಟ್ರೋಲ್ ಹೆಚ್ಚಾಗೈತಿ, ಎಲ್ಲಾ ಹೆಚ್ಚಾಗೈತಿ. ಅದ್ರ ತಕ್ಕಂಗ ಈಗ ನಾ ದುಡ್ಯಾತನಪಾ ಅಂದ್ರ ನನ್ ಸ್ಯಾಲ್ರಿ ಅಷ್ಟು ಇರತ್ತಿಲ್ಲ, ಈ ಸ್ಯಾಲ್ರಿ ಹೈಕ್ ಆಗತ್ತಿಲ್ಲ. ಅದ್ರ ತಕ್ಕಂಗ ಅಣ್ಣನ ಜನಕ್ಕ ಬಾಳ್ ಕಷ್ಟ ಆಗತೈತಿ. ಎಲ್ಲಾರು ನೀ ರ್ಯಾಪಿಡೋನ ಓಲಾನ ಬುಕ್ ಮಾಡ್ರಿ, ಊಬರ ಬುಕ್ ಮಾಡ್ರಿ ಅಂತ ಹೇಳಿ ಹೇಳಕ್ ಆಗಂಗಿಲ್ಲ ನಾವು. ಅವ್ರಿಗೆ ಯಾವ್ದು ಬೇಕಂದ್ರೆ ಅವ್ರ ಚೂಸ್ ಕಸ್ಟಮರ್ ಬಿಡ್ರಿ. ಅವ್ರ ಲೈಫ್ ಹೆಂಗ್ ಬರಬೇಕಂದ್ರೆ ಅವಂಗ ರ್ಯಾಪಿಡೋ ಬುಕ್ ಮಾಡಕ್ ಆಗಿಲ್ಲ ಅಂದ್ರೆ BMTC ಬಸ್ಸಿಗೆ ಓಡಾಡ್ಲ. ನೀವು ಹೆಲಿಕಾಪ್ಟರ್ ಅಡ್ಡಾಡ್ರಿ ನಮಗ್ ಲಾಸ್ ಆಗ್ತೈತಿ ಅಂತ ಕೆಲಸ ಮತ್ತೊಬ್ರು ಯಾರು ಹೆಲಿಕಾಪ್ಟರ್ ಬ್ಯಾನ್ ಮಾಡಕ್ ಆಗೋಲ್ಲ. ಯಾರೊಬ್ರು ನಾಳೆ ಬಸ್ ದವ್ರು ಬಂದು ನಾ ಒಂದ್ 2-3 ಬಸ್ ತಗೊಂಡಿನಿ,
ನೀವೆಲ್ಲ ರೈಲ್ವೆಗೆ ಹೋದ್ರಂದ್ರೆ ನನ್ ಬಸ್ ಲಾಸ್ ಆಗ್ತೈತಿ, ನೀವೆಲ್ಲ ನನ್ ಬಸ್ಗೆ ಬರ್ಬೇಕಂತ ಯಾರು ರೂಲ್ಸ್ ಮಾಡಕ್ ಆಗೋದಿಲ್ಲ. ಹಾ. ಸೊ ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ಬೈಕ್ ಟ್ಯಾಕ್ಸಿನ ಹೆಂಗ್ ರೆಗ್ಯುಲೇಟ್ ಮಾಡ್ಕೋಬಹುದು, ಇದಕ್ಕೆ ಏನೆಲ್ಲ ರೂಲ್ಸ್ಗಳನ್ನ ತಗೊಂಡ್ ಬರ್ಬೇಕು, ಯಾವ ತರ ನಾವು ಇನ್ಶೂರೆನ್ಸ್ ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದ ಅಂತ ಅನಸ್ತದ. ಇವಾಗ ಬೈಕ್ ಅಂತೂ ಇವ್ರು ಕ್ಯಾನ್ಸಲ್ ಮಾಡಿದಾರ. ಬೈಕ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮೊದಲ ಇವ್ರ ಏನಂತ ಡಿಸಿಷನ್ ತಗೋಬೇಕಿತ್ತಂದ್ರ ಕಸ್ಟಮರ್ಗೆ ಬಿಡ್ಬೇಕಿತ್ತು. ಇವ್ರ ಎಲ್ಲಾನ ಇವ್ರು ಓನ್ ಡಿಸಿಷನ್ ತಗೊಳಕ್ಕಿಂತ ಕೋರ್ಟಿಗೆ ಹಾಕಿ ಕಸ್ಟಮರ್ಗೆ ಯಾವ್ದು ಕನ್ವಿನಿಯಂಟ್ ಅಂದ್ರ ಲೈಕ್ ಅವ್ನ ಬಜೆಟ್ ತಕ್ಕಂಗ ಅವ ಹೋಗ್ತಾ ಇದ್ದ. ಇವ್ರು ಅವಂಗೂ ಒಂದ್ ಸ್ವಲ್ಪ ಏನ್ರ ಡಿಸಿಷನ್ ತಗೊಳಕ್ ಬಿಟ್ಟಿದ್ರ. ಕರೆಕ್ಟ್ ಐತಿ. ಈ ಲಾಸ್ಟಿಗೆ ವಿಡಿಯೋ ಮುಗಿಸ್ಬೇಕಂತಂದ್ರ ಈಗ ಹೇಳ್ಬೇಕಂದ್ರೆ ಆಟೋದಾರ್ ಏನಾದ್ರು ಜನರಿಗೆ ಚಲೋ ತಮ್ಗೆ ಮಾತಾಡ್ಕೊಂತ ಚಲೋ ಪ್ರೈಸ್ ಬಂದ್ರ ಅಂತಂದ್ರ ಬೈಕ್ ಟ್ಯಾಕ್ಸಿ ಬ್ಯಾಡ್ ಅಂತ ನಾವ್ ಎಲ್ಲಾರು ಅನ್ಕೋತೇವಿ. ಆದ್ರೆ ಆಟೋದವ್ರು ಇದೇ ತರ ಪ್ರೈಸ್ ಇನ್ಕ್ರೀಸ್ ಮಾಡಕತ್ರು, ಓಲಾ ಉಬರ್ ಏನ್ ಅಗ್ರಿಗೇಟರ್ಸ್ ಅದಾರ ಇವರು ಇನ್ಕ್ರೀಸ್ ಮಾಡಕತ್ತಂದ್ರ ಕಸ್ಟಮರ್ ಇಂಟ್ರೆಸ್ಟ್ ಹೆಂಗ್ ಹೋಗ್ತದ ಅಂತಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಹೆಂಗ್ ಹೋಗ್ತದ ಅಂದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿ ಬೇಕಂತ ನಾಳೆ ನಾವು ಪ್ರತಿಭಟನೆ ಮಾಡೋ ಲೆವೆಲ್ಗೆ ಹೋಗ್ತೇವಿ. ನಾವು ಬೈಕ್ ಟ್ಯಾಕ್ಸಿ ಬೇಕಂತ ಪ್ರತಿಭಟನೆ ಮಾಡಕತ್ರ ಅವಾಗ ಗೌರ್ಮೆಂಟ್ ನಮಗ್ ಅಲಾವ್ ಆಯ್ತು ಅಂತಂದ್ರ ಆಬ್ವಿಯಸ್ಲಿ ಎಲ್ಲರಿಗೂ ಲಾಸ್ ಆಗ್ಬಿಡ್ತದ. ಬೈಕ್ ಟ್ಯಾಕ್ಸಿ ರನ್ನಿಂಗ್ ಹೋಗ್ತದಲ್ಲ, ಲೀಗಲ್ ಆಗ್ತದ. ಅವಾಗ ಅದ್ರ ಜೊತೆ ಇನ್ನೂ ಮಾಡ್ಬೋದು ನೀವು ಹೆಂಗಂತಂದ್ರೆ ಬೈಕ್ ಟ್ಯಾಕ್ಸಿ ಹೊಡೆಯೋರಿಗೆ ಲೈಫ್ ಸೆಕ್ಯೂರಿಟಿ ಇಲ್ಲ ಅಥವಾ ಏನೋ ಒಂದ್ ಆಯ್ತು ಅಂತಂದ್ರೆ ಆ ಕಂಪ್ನಿಗಳನ್ನ ನೀವು ಕೇಳ್ಬೋದು, ಇವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ರಿ, ಹಿಂದ್ ಕುಂತವ್ರಿಗೂ ಇನ್ಶೂರೆನ್ಸ್ ಮಾಡಿಸ್ರಿ, ಏನೋ ಒಂದು ಪಾಲಿಸಿ ಮಾಡ್ರಂತ ಸರ್ಕಾರ ಹೇಳಿ ಬೈಕ್ ಟ್ಯಾಕ್ಸಿನ ರೆಗ್ಯುಲೇಟ್ ಮಾಡಿದ್ರೆ ಎಲ್ಲಾ ವರ್ಗದವ್ರಿಗೂ ಯೂಸ್ ಆಗ್ತದ. ಈ ನಮ್ಗ ಮಿಡಲ್ ಕ್ಲಾಸ್ ಏನದಾರಲ್ಲ ಅವ್ರಿಗೆ ಬೈಕ್ ಟ್ಯಾಕ್ಸಿ ಭಾಳ ಇಂಪಾರ್ಟೆಂಟ್ ಅದ ಅಂತ ಅನಿಸ್ತದ. ಸೊ ಸರ್ಕಾರ ಏನಾದ್ರು ವಿಚಾರ ಮಾಡಿ ರೆಗ್ಯುಲೇಟ್ ಹೆಂಗ್ ಮಾಡ್ಬೇಕನ್ನೋ ಕಡೆ ನೋಡಿದ್ರೆ ಈ ಎಲ್ಲಾ ಇಶ್ಯೂ ಸಾಲ್ವ್ ಆಗ್ತದ ಅಂತ ಅನಿಸ್ತದ. ನಿಮಗೇನ್ ಅನಿಸ್ತದ? ಫಸ್ಟ್ ಅಂದ್ರ ಇದರಿಂದ ಕಸ್ಟಮರ್ಗನು ಅನುಕೂಲ ಐತಿ, ಆಮೇಲೆ ಅದನ್ನ ನಂಬ್ಕೊಂಡಿರುವಂತ ಎಂಪ್ಲಾಯ್ ಜನಕ್ಕನು ಬಹಳ ಅನುಕೂಲ ಐತಿ. ಅವ್ರಿಗಷ್ಟ ನಾವು ರೈಡ್ ಮಾಡಕ್ ಬಿಡ್ತಾವ ಅನ್ನೋದಕ್ಕಿಂತಾನು ಗ್ರಾಹಕರ ಹಿತದೃಷ್ಟಿನೂ ನೋಡ್ಬೇಕು, ಮತ್ತೆ ಇದನ್ನ ನಂಬ್ಕೊಂಡಿರೋ ಜನರದನು ಹಿತದೃಷ್ಟಿ ನೋಡ್ರ ಇದನ್ನೆಲ್ಲಾ ಪರಿಗಣನೆ ಮಾಡಿ ಒಂದು ಡಿಸಿಷನ್ ತಗೋಬೇಕಂತೇಳಿ ನನಗ ಅನಿಸ್ತದೆ. ಈ ಡಿಸ್ಕಷನ್ ನೋಡಿದ್ಮೇಲೆ ನಿಮಗ್ ಏನ್ ಅನಿಸ್ತದ? ಬೈಕ್ ಟ್ಯಾಕ್ಸಿ ಗೌರ್ಮೆಂಟ್ ಅಲಾ ಮಾಡ್ತದೆ ಏನ, ರೆಗ್ಯುಲೇಟ್ ಮಾಡ್ತದೆ ಏನ, ಅಥವಾ ನಾವ್ ಹಿಂಗ ಕಸ್ಟಮರು ಸಫರ್ ಆಗ್ಬೇಕೇನ ಅನ್ನೋದನ್ನ ಕಮೆಂಟ್ ಮಾಡ್ರಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿತ್ತಂತಂದ್ರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.